ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಯ ದ್ವೇಷದ ರಾಜಕಾರಣಕ್ಕೆ ಧಿಕ್ಕಾರ. ಬೇಕು ಅಂತ ಬಿಜೆಪಿ ಸರ್ಕಾರ ಏನಿವತ್ತು ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಬಿಗಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅವರು ಉದ್ಧಾರ ಮಾಡಿದ್ರು. ಅದು ವಿಫಲ ಆಗಿದೆ. ಇವತ್ತು ನ್ಯಾಯಾಲಯ ನಿರ್ದೋಷಿಗಳು ಅಂತ ತೀರ್ಪು ಕೊಟ್ಟಿರೋದ್ರಿಂದ ಬಿಜೆಪಿ ಸರ್ಕಾರದವರು ಮಾಡಿದಂಥ ಎಲ್ಲ ಉದ್ಧಾರ ವಿಫಲ ಆಗಿದೆ. ಅದಕ್ಕೋಸ್ಕರ ಇನ್ನಾದರೂ ಬಿಜೆಪಿ ಸರ್ಕಾರದವರು ಈಗ ಉದ್ಧಾರ ಮಾಡ್ತಾರೆ, ದೇಶ ನಿಲ್ಲಿಸ್ಕೊಳ್ತಾರೆ, ನಮ್ಮ ನಾಯಕರ ಬಗ್ಗೆ ಹೇಳ್ತಾ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು. ಮುಂದೆ ಇಂಥವು ಯಾವುದೇ ನಿರಪರಾಧಿಗಳನ್ನ ಅಪರಾಧಿಗಳು ಮಾಡುವಂಥ ಷಡ್ಯಂತ್ರಗಳು ಮಾಡಬಾರ್ದು. ದೆಹಲಿ ಹೈಕೋರ್ಟ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಖಾಸಗಿ ದೂರನ್ನು ವಜಾಗೊಳಿಸುವ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಟೌನ್ ಹಾಲ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ಚಂದ್ರಶೇಖರಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು, ಮುಖಂಡರುಗಳು ವಿಜಯೋತ್ಸವ ಹಾಗೂ ಬಿಜೆಪಿಯ ದ್ವೇಷ ರಾಜಕಾರಣದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಎಸ್ ಶಬಿ ಅಹಮದ್ ಮಾತನಾಡಿ, ಕಾಂಗ್ರೆಸ್ ಮುಖಂಡರನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಪಕ್ಷ ನಡೆಸುತ್ತಿದ್ದ ದ್ವೇಷದ ರಾಜಕಾರಣಕ್ಕೆ ದೆಹಲಿ ಹೈಕೋರ್ಟ್ ತೀರ್ಪು ಸರಿಯಾದ ಬರೆ ಎಳೆದಿದೆ. ಅನಗತ್ಯವಾಗಿ ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಬಹಳವಾಗಿ ಶ್ರಮಿಸಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಇತಿಹಾಸವನ್ನ ಅರಿಯದೆ ಕಾಂಗ್ರೆಸ್ ಮುಖಂಡರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಈ ಪ್ರಕರಣವನ್ನ ಬಳಸಿಕೊಂಡು ಇನ್ನಿಲ್ಲದ ಕಿರುಕುಳ ನೀಡಿ ಪಕ್ಷವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸಿದ್ದರಲ್ಲದೆ ವೋಟ್ ಚೋರಿಯಂತಹ ಪ್ರತಿಭಟನೆಯಿಂದ ದೇಶದಲ್ಲಿ ಅತ್ಯಂತ ಮುಜುಗರಕ್ಕೆ ಒಳಗಾಗಿರುವ ಬಿಜೆಪಿ ದೆಹಲಿ ಹೈಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಸುವ ಮೂಲಕ ಜೈಲಿಗೆ ಅಟ್ಟುವ ಹುನ್ನಾರ ನಡೆಸಿತ್ತು ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್ ಸೇರಿದಂತೆ ಹಲವರು ಮುಖಂಡರು ಪಾಲ್ಗೊಂಡಿದ್ರು. ಹೆರಾಲ್ಡ್ ವಿಚಾರದಲ್ಲಿ ಸಾಕಷ್ಟು ವರ್ಷದಿಂದ ಬಿಜೆಪಿಯವರು ಇದನ್ನೇ ದೊಡ್ಡ ಇಶ್ಯೂ ಮಾಡಿ ಇವತ್ತು ಇವ್ರನ್ನ ಜೈಲಿಗೆ ಕಳಿಸಬೇಕು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಜೈಲಲ್ಲಿ ಹಾಕಬೇಕು, ಈ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಏನು ಹೊರಟಿದ್ರು. ನಿನ್ನೆ ತಾನೇ ಒಂದು ಜಡ್ಜ್ಮೆಂಟ್ ಬಂದಿದೆ ಈ ಕೇಸಲ್ಲಿ. ಅವರು ನಿರಪರಾಧಿಗಳು, ಯಾವುದೇ ಹೆರಾಲ್ಡ್ ಬಗ್ಗೆ ನಿರ್ದೋಷಿಗಳು ಅಂತೇಳಿ ನಿನ್ನೆ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಒಳ್ಳೆಯದಾಗಿದೆ. ಯಾಕೆಂದರೆ ಏನು ಹುನ್ನಾರ ಮಾಡಿದ್ರು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲಿಕ್ಕೆ, ಅದು ತಡೆಯಾಗ ಇವತ್ತು ಜುಡಿಷಿಯರಿಗಳು ನಮ್ಮರವಾಗಿ ನ್ಯಾಯಯುತವಾಗಿ ನ್ಯಾಯವನ್ನು ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಟೌನ್ ಹಾಲ್ ಸರ್ಕಲಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ಆಲಂಪುರ, ಶಫಿ ಅಹಮದ್ ಅವರು ಎಲ್ಲ ಮುಖಂಡರು ಸೇರಿಸಿ ಇವತ್ತು ಒಂದು ಸಂತೋಷದ ವಿಚಾರವನ್ನು ನಾವು ಹಂಚಿಕೊಂಡಿದ್ದೇವೆ. ನಾವು ಇವತ್ತು ಈ ಸಾಂಕೇತಿಕವಾಗಿ ಮಾಡಿದಂಥ ವಿಚಾರ, ಇವತ್ತೇನು ನಿನ್ನೆ ತಾನೇ ಬಂದಂಥ ತೀರ್ಪು, ನ್ಯಾಯಾಲಯದ ತೀರ್ಪಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ನಿರಪರಾಧಿಗಳು, ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಏನು ಇಡಿ ಉಪಯೋಗಿಸ್ಕೊಂಡು ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಪಕ್ಷದಕ್ಕೆ ಮಸಿ ಬೆಳಿಬೇಕು, ಅವರು ಕೂಡ ಭ್ರಷ್ಟರು ಅನ್ನೋದು ಸಾಬೀತುಪಡಿಸ್ಬೇಕು ಅಂತ ಅವರು ಸುಮಾರು ಸರಿ ಅವ್ರನ್ನ ವಿಚಾರಣೆಗೆ ಕರೆದು ನೂರಾರು ಸರಿ ಅವ್ರಿಗೆ ಕಿರುಕುಳ ಕೊಟ್ಟರು. ಅದೆಲ್ಲನೂ ಇವತ್ತು ಷಡ್ಯಂತ್ರ ಬಯಲು ಮಾಡಿ ಇದೆಲ್ಲ ಸುಳ್ಳು, ಯಾವುದರಲ್ಲೂ ಇದರಲ್ಲಿ ಅರ್ಥ ಇಲ್ಲ ಅಂತೇಳಿ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿರೋದ್ರಿಂದ ಇವರ ಬಿಜೆಪಿ ಬಣ್ಣ ಬಯಲಾಗಿದೆ. ಅವರು ಕಾಂಗ್ರೆಸ್ ಪಕ್ಷನ ದೇಶ ಮುಕ್ತ ಮಾಡಬೇಕು ಅಂತ ಈ ಥರ ಇಲ್ಲದ ಏನು ಅವ್ರು ಮಾಡಿದ್ರು ಕ್ಷುಲ್ಲಕವಾದಂಥ ಕಾರಣಗಳು ಅವ್ಯಾವೂ ಫಲಿಸಲಿಲ್ಲ. ನ್ಯಾಯಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಸತ್ಯ ಯಾವತ್ತು ನಿಧಾನಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಇವತ್ತು ಜಗಜ್ಜಾಹೀರಾಗಿದೆ. ನಮ್ಮ ಮುಖಂಡರುಗಳು ಆದಂಥ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ದೋಷ ಮುಕ್ತರಾಗಿ ಬಂದಿರೋದು ನಮ್ಮೆಲ್ಲರಿಗೂ ಹರ್ಷವನ್ನು ಉಂಟು ಮಾಡಿದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಅಖಂಡ ಭಾರತವನ್ನು ಆಳೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ.